ನೈಟ್ ರೋಡ್ ಸಿನಿಮಾ ಒಂದು ವಿಭಿನ್ನವಾದ ಕತೆ ಹೊಂದಿರುವ ಸಿನಿಮಾ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅಪಘಾತ ಹಾಗೂ ಸತ್ತ ವ್ಯಕ್ತಿಗಳ ಜಾಡು ಹಿಡಿದು ಹೋಗುವ ಇನ್ಸ್ಪೆಕ್ಟರ್ಗೆ ಒಂದೊಂದೇ ವಿಚಿತ್ರ ಸತ್ಯಗಳು ಬಿಚ್ಚಿಕೊಳ್ಳುತ್ತಾ ಹೋಗುವ ಒಂದೊಳ್ಳೆ ಸಂದೇಶ ನೀಡುವ ಸಿನಿಮಾ ನೈಟ್ ರೋಡ್. ಸಿನಿಮಾ ಇಡೀ ಚಿತ್ರವನ್ನ ಹೆಗಲ ಮೇಲೆ ಹೊತ್ತು ಸಾಗಿದವರು ಧರ್ಮ. ಪೊಲೀಸ್ ಆಫೀಸರ್ ಆಗಿ ಸಸ್ಪೆನ್ಸ್ ಬೆನ್ನು ಬಿದ್ದ ವ್ಯಕ್ತಿಯಾಗಿ ಪಾತ್ರಕ್ಕೆ ನ್ಯಾಯ ಒದಗಿಸಿದ್ದಾರೆ. ಇನ್ನು ನಿನ್ನೆ ರಾಜ್ಯಾದ್ಯಂತ ಈ ಸಿನಿಮಾ ತೆರೆ ಕಂಡಿದ್ದು, ತುಮಕೂರಿನ ಗಾಯತ್ರಿ ಚಿತ್ರಮಂದಿರದಲ್ಲೂ ಕೂಡ ಕ್ರೇಜ್ ಹುಟ್ಟುಹಾಕಿದೆ. ಇನ್ನು ಧರ್ಮ ಅಭಿಮಾನಿಗಳಂತೂ ಪಟಾಕಿ ಸಿಡಿಸಿ ಸಿನಿಮಾ ಅತ್ಯುತ್ತಮವಾಗಿ ಮೂಡಿ ಬಂದಿದೆ ಎಂದು ಪ್ರತಿಕ್ರಿಯಿಸಿದ್ದಾರೆ. ಚೆನ್ನಾಗಿದೆ, ಫಿಲಂ ಚೆನ್ನಾಗಿದೆ. ಕರ್ಮ ರಿಟರ್ನ್ಸ್ ಚೆನ್ನಾಗಿದೆ. ಎಲ್ಲ ಆ್ಯಕ್ಟಿಂಗು ಚೆನ್ನಾಗಿ ಮಾಡಿದ್ದಾರೆ. ಹಿಂದೆ ಏನು ಮಾಡಿದ್ದು ಪಾಪ ಅದು ರಿಟರ್ನ್ ಆಗುತ್ತೆ ಅನ್ನೋದು ನೀಟಾಗಿ ತೋರಿಸಿದ್ದಾರೆ. ಮೂವಿ ಸಖತ್ತಾಗೈತೆ. ಅದರ ಕ್ಲೈಮ್ಯಾಕ್ಸ್ಗಳು ಚೆನ್ನಾಗಿತ್ತಣ್ಣ, ಸಕ್ಕತ್ತಾಗಿತ್ತು. ಚೆನ್ನಾಗಿದೆ. ಮಸ್ತು ಚೆನ್ನಾಗಿದೆ. ಅಂದರೆ ಒಳ್ಳೆ ಕೆಲಸನೇ ಮಾಡಬೇಕು, ಯಾವತ್ತೂ ಯಾರಿಗೂ ಅನ್ಯಾಯ ಮಾಡಬಾರ್ದು. ಅದು ಮಾಡಿದ್ರೆ ನಾವೇ ಅದನ್ನು ಅನುಭವಿಸ್ಬೇಕು. ಕರ್ಮ ರಿಟರ್ನ್ಸ್ ಅಂತಾರಲ್ಲ ಹಾಗೆ. ಚೆನ್ನಾಗಿದೆ, ಸೂಪರ್ ಆಗಿದೆ. ಎಲ್ಲ ಇಷ್ಟ ಆಯಿತು. ಚೆನ್ನಾಗಿದೆ, ಸೂಪರ್ ಆಗಿದೆ. ನೋಡ್ಬೋದು ಮೂವಿಲಿ ಅದೇ ಕ್ಲೈಮ್ಯಾಕ್ಸ್ ತುಂಬ ಚೆನ್ನಾಗಿದೆ ಸರ್. ಜಾಲಿ ಎಲ್ಲ ಜಾಲಿ. ಚೆನ್ನಾಗಿದೆ, ಫುಲ್ ಜಾಲಿ. ಚೆನ್ನಾಗಿದೆ, ಫುಲ್ ಜಾಲಿ. ಕರ್ಮ ಇಸ್ ಬ್ಯಾಕ್ ಅಂತಾರಲ್ಲ ಹಂಗೆ. ಕರ್ಮ ಇಸ್ ಬ್ಯಾಕ್, ಯಾರನ್ನೂ ಬಿಡಲ್ಲ ಕರ್ಮ. ಸೂಪರ್ ಮೂವಿ. ಜಾಲಿ. ಮೂವಿ ತುಂಬ ಚೆನ್ನಾಗಿದೆ. ಸಸ್ಪೆನ್ಸ್ ಆಗಿದೆ. ಫಸ್ಟ್ ಹಾಫ್ಗಿಂತ ಸೆಕೆಂಡ್ ಹಾಫು ತುಂಬ ಚೆನ್ನಾಗಿದೆ. ಸಸ್ಪೆನ್ಸ್ ಆಗಿದೆ, ಕೂತ್ಕೊಂಡು ನೋಡ್ಬೋದು. ಫ್ಯಾಮಿಲಿನೂ ಬಂದು ನೋಡ್ಬೋದು. ಅಂದರೆ ಮೂವಿ ಮಾತ್ರ ಧರ್ಮಣ್ಣವ್ರ ಆ್ಯಕ್ಟಿಂಗ್ ಮಾತ್ರ ಚೆನ್ನಾಗಿದೆ. ಸಖತ್ತ ಮಾಡೋರು ಆ್ಯಕ್ಟಿಂಗು. ಮತ್ತು ಮೂವಿ ಪೂರ್ತಿ ಕೂತ್ಕೊಂಡು ಇಂಟ್ರೆಸ್ಟಾಗಿ ನೋಡಬೋದು. ಇನ್ನೊಂದು ಬಂದು ನೋಡೋಣ ಅಂತಿದ್ದೀವಿ ನೆಕ್ಸ್ಟ್ ಟೈಮ್. ಇನ್ನು ನೈಟ್ ರೋಡ್ ಚಿತ್ರವನ್ನ ಗೋಪಾಲ್ ಹಳೆಪಾಳ್ಯ ನಿರ್ದೇಶನ ಮಾಡಿದ್ದು, ಉಳಿದಂತೆ ಜ್ಯೋತಿ ರೈ, ಗಿರಿಜಾ ಲೋಕೇಶ್, ಗೋವಿಂದೇಗೌಡ ಹಲವು ಕಲಾವಿದರು ಅಭಿನಯಿಸಿದ್ದಾರೆ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ದೀಪಕ್, ಪ್ರಜಾಶಕ್ತಿ ಟಿವಿ, ತುಮಕೂರು.